ನಮಸ್ಕಾರ. ನಾನು ರೀಸೆಂಟಾಗಿ ಎಸ್ ಎಲ್ ಭೈರಪ್ಪ ಅವರ ಜಲಪಾತ ಅನ್ನೋ ಕಾದಂಬರಿ ಓದ್ತಾ ಇದ್ದೆ. ಜಲಪಾತ ಅನ್ನೋ ಕಾದಂಬರಿ, ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಆ ಸನ್ನಿವೇಶನ ಜೀವನಕ್ಕೆ ಕಂಪೇರ್ ಮಾಡ್ಕೊಂಡು ನೋಡಿದಾಗ ಒಂದಕ್ಕೊಂದು ಎಕ್ಸ್ಟ್ರಾಡಿನರಿಯಾಗಿ ಟ್ಯಾಲಿ ಆಯಿತು. ಅದನ್ನು ಆ ಬುಕ್ ಓದ್ತಾ ಅದರಲ್ಲಿ ಒಂದು ಹೆರಿಗೆ ಸೀನ್ ಬರುತ್ತೆ. ಅದನ್ನು ಭೈರಪ್ಪನವ್ರು ಎಷ್ಟು ಚೆನ್ನಾಗಿ ವಿವರಿಸ್ತಾ ಹೋಗ್ತಾರೆ ಅಂದರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಓದಿನೇ ಅನುಭವಿಸ್ಬೇಕು. ನಮ್ಮ ಹೊಟ್ಟೆಲಿ ಹೆರಿಗೆ ನೋವು ಆಗ್ತಾ ಇದೆಯೇನೋ, ನಾವೇ ಸಂಕಟ ಪಡ್ತಿದ್ದೀನೋ, ಆ ಸಂಕಟ ನಮಗೆ ಆಗ್ತಿದ್ದೀನೋ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅದನ್ನು ಓದಿನೇ ಅನುಭವಿಸ್ಬೇಕು. ಆ ದೃಶ್ಯದಲ್ಲಿ ಒಂದು ಹೆಂಗಸು ಹೆರಿಗೆ ನೋವು ತಡೆಯೋಕ್ಕಾಗದೆ, ಅಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಹೊಟ್ಟೆಯಲ್ಲಿ ಪಿಕಾಸಿ ಇಲ್ಲಿ ಅಗ್ದಂಗೆ ಆಗ್ತಾಯಿದೆ, ನನಗೆ ಆಗ್ತಾಯಿಲ್ಲ, ನನಗೆ ಜೀವ ಹೋದ್ರೂ ಪರವಾಗಿಲ್ಲ, ನನಗೆ ಈ ನೋವು ತಡೆಯೋಕ್ಕಾಗಲ್ಲ ಅಂತ ದೇವ್ರನ್ನ ಬೇಡ್ಕೊತಾ ಇರ್ತಾಳೆ. ನನ್ನ ಜೀವ ಕಿತ್ಕೊಂಡ್ಬಿಡು, ನನ್ನ ಪ್ರಾಣ ಹೋಗ್ಬಿಡ್ಲಿ, ಆದರೆ ಈ ನೋವು ತಡೆಯೋಕ್ಕಾಗಲ್ಲ, ಈ ರಣಸಂಕಟ ತಡೆಯೋಕ್ಕಾಗಲ್ಲ, ನನಗೆ ಆಗೋದೇ ಇಲ್ಲ, ದಯವಿಟ್ಟು ನನ್ನ ಪ್ರಾಣ ಇವತ್ತೇ ಈ ಕ್ಷಣದಲ್ಲೇ ಹೋಗ್ಬಿಡ್ಲಿ, ಬಟ್ ನನಗೆ ಮಾತ್ರ ಈ ಹೆರಿಗೆ ನೋವು ಆಗ್ತಾಯಿಲ್ಲ ಅಂತ ಒದ್ದಾಡ್ತಾ ಇರ್ತಾಳೆ. ಒಂದು ಸ್ವಲ್ಪ ಹೊತ್ತಲ್ಲಿ ಅದೇನು ಕೋಇನ್ಸಿಡೆನ್ಸೋ ಏನೋ, ಅವಳಿಗೆ ಆಗ್ತಾಯಿದ್ದಿದ್ದು ಹೊಟ್ಟೆ ನೋವು ಸ್ವಲ್ಪಕ್ಕೆ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಆಗ ಪಕ್ಕದಲ್ಲಿ ಕೈ ಹಿಡ್ಕೊಂಡಿದ್ದು ಅವ್ರ ಅಮ್ಮಂಗೆ ಹೇಳ್ತಾಳೆ, ಅಬ್ಬಾ ಅಮ್ಮ ಈಗ ನೋವಾಗ್ತಾ ಇಲ್ಲ. ಆಗ ಅವ್ರಮ್ಮ ಕೇಳ್ತಾಳೆ, ನೋವಾಗ್ತಾ ಇಲ್ವಾ? ಇಲ್ಲಮ್ಮ ನೋವಾಗ್ತಾ ಇಲ್ಲ, ಕಡಿಮೆ ಆಗೋಯ್ತು. ಅವರಮ್ಮ ಹೊಟ್ಟೆಲ್ಲ ಸವ್ರು ಕೇಳ್ತಾಳೆ, ನಿಜವಾಗ್ಲೂ ನೋವಾಗ್ತಾ ಇಲ್ವಮ್ಮ? ಇಲ್ಲಮ್ಮ ನೋವಾಗ್ತಾ ಇಲ್ಲ. ಯಾಕಮ್ಮ? ಏನಿಲ್ಲಮ್ಮ, ಹೊಟ್ಟೆಲೇ ಮಗು ಸತ್ತೋಗಿದ್ರೆ ನೋವು ಆಗಲ್ಲ. ಹೀಗೆ ಹೇಳಿದ ಕೂಡಲೇ ಹೆಂಗಸು ಪ್ರಪಂಚನೇ ತಲೆ ಮೇಲೆ ಕುಸ್ತೋಗಿರೋ ಥರ ಕಣ್ಣೀರು ಹಾಕ್ಕೊಂಡು, ಯಾವ ನೋವು ಕಡಿಮೆ ಆದರೆ ಸಾಕು, ಯಾವ ನೋವಿಂದ ನಂಗೆ ಮುಕ್ತಿ ಬೇಕು, ನನ್ನ ಪ್ರಾಣ ಬೇಕಾದರೂ ಹೋಗಲಿ, ಆದರೆ ಈ ನೋವು ತಡೆಯೋಕ್ಕಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಿದ್ದು ಅದೇ ಹೆಂಗಸು ಮತ್ತೆ ದೇವ್ರನ್ನ ಬೇಡ್ಕೋತಾಳೆ, ದೇವರೇ ಆ ನೋವು ಕೊಡು, ದೇವರೇ ಆ ನೋವು ಕೊಡು ಅಂತ. ಇದು ನಂಗೆ ಅರ್ಥ ಆಗಿದ್ದು ಬೇರೆ ಥರ. ನಾವು ಜೀವನದಲ್ಲಿ ದೇವ್ರಿಗೆ ದಿನಾಲು ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು ಅಂತ ಡೈಲಿ ಕೇಳ್ತಾನೆ ಇರ್ತೀವಿ. ಬಡತನದಲ್ಲಿ ಹುಟ್ಟಿ ಕಷ್ಟ ಪಡ್ಕೊಂಡು, ಇಲ್ಲ ಬೇರೆ ಅನಿವಾರ್ಯತೆಗೆ ಏನೇನೋ ಕಷ್ಟ ಪಡ್ಕೊಂಡು ಹಿಂಸೆ ಅನುಭವಿಸ್ತಿರ್ಬೇಕಾದ್ರೆ ದೇವ್ರನ್ನ ಬೇಡ್ಕೊತಾನೆ ಇರ್ತೀವಿ, ನನ್ನ ಪ್ರಾಣ ಬೇಕಾದ್ರೆ ತೊಗೊಂಡ್ಬಿಡು, ಈ ಬದುಕು ನನಗೆ ಬದುಕೋಕ್ಕಾಗಲ್ಲ, ಈ ಲೈಫಲ್ಲಿ ನಂಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಅದೇ ಕೋಇನ್ಸಿಡೆನ್ಸ್ ಥರ ಆ ಹೆರಿಗೆ ನೋವು ಹೆಂಗ್ಸ್ ಒದ್ದಾಡ್ತಾಳ, ಆ ಥರ ನಾವು ಒದ್ದಾಡ್ತಾ ಇರ್ತೀವಿ. ದೇವರು ಅದೇ ಕೋಇನ್ಸಿಡೆನ್ಸ್ ಥರ ನಮಗೆಲ್ಲ ಕೊಟ್ಬಿಟ್ಟಾಗ, ಇಲ್ಲ ಯಾವುದೋ ಕಾರಣಗಳಿಂದನೋ ಯಾವುದೋ ಅನಿವಾರ್ಯತೆಗೋ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಬಹುಶಃ ತುಂಬ ಕಷ್ಟಪಟ್ಟು, ತುಂಬ ಹಿಂಸೆ ಅನುಭವಿಸಿ, ತುಂಬ ಬಡತನ ಅನುಭವಿಸಿ, ತುಂಬ ಜೀವನನೇ ಸಾಕು ಅಂತ ಅನುಭವಿಸಿ ಎಲ್ಲ ಪಡ್ಕೊಂಡವ್ರಿಗೆ ನಿಮ್ಗೆ ಆ ಕಾಲ ಚೆನ್ನಾಗಿತ್ತಾ ಈ ಕಾಲ ಚೆನ್ನಾಗಿತ್ತಾ ಅಂತ ಕೇಳಿದಾಗ 90% ಜನ ಆ ಕಾಲನೇ ಚೆನ್ನಾಗಿತ್ತು, ಅದೇ ಸೂಪರ್ ಆಗಿತ್ತು, ಕಷ್ಟಪಡ್ತಿದ್ದ ದಿನಗಳಲ್ಲೇ ಚೆನ್ನಾಗಿತ್ತು ಅಂತ 90% ಜನ ಹೇಳ್ತಾರೆ. ಅಂದರೆ ಕೆಲವು ಜೀವನದ ಅನಿವಾರ್ಯತೆಗೆ, ಕೆಲವು ಬದುಕಿನ ಕಾರಣಗಳಿಗೆ, ಲೈಫ್ ಲೆಸನ್ಸಲ್ಲಿ ಏನೋ ಒಂದು ಕಾರಣಗಳಿಂದ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಒಳಗಡೆ ಇರೋ ನಮ್ಮ ಆತ್ಮ ನಮಗೆ ಸುಖ ಕೊಡೋದೇ ಇಲ್ಲ. ನಮ್ಮ ಒಳಗಡೆ ಇರೋ ಮಗುನ, ಆ ಮಗು ಸತ್ತೋದಾಗೆ ನಾವೇ ಸಾಯಿಸ್ತಾ ಬಂದು ಪುನಃ ನೋವು ಕೊಡು ಅಂತ ದೇವ್ರ ಹತ್ರ ಕೇಳಿಕೊಂಡು, ಆಗಿನ ಕಾಲದಲ್ಲಿ ಅನುಭವಿಸ್ತಾ ಇದ್ವಲ್ಲ ಕಷ್ಟ, ಬಡತನ, ಹಿಂಸೆ, ಅದನ್ನು ಅನುಭವಿಸೋಕ್ಕಾಗಲ್ಲ, ಪುನಃ ಆ ಕಾಲಕ್ಕೆ ಹೋಗೋಕ್ಕಾಗಲ್ಲ, ಜನ ನಮ್ಮನ್ನು ನೋಡೋ ರೀತಿನೂ ಬದಲಾಯಿಸೋಕ್ಕಾಗಲ್ಲ. ಅಂದರೆ ಆ ನೋವನ್ನ ಮತ್ತೆ ಅನುಭವಿಸಿ ಆ ಮಗುನ ಮತ್ತೆ ಜೀವಂತ ಮಾಡೋದಕ್ಕೆ ದೇವ್ರು ಕ್ರಿಯೇಟ್ ಮಾಡಿರೋ ಒಂದೇ ಒಂದು ಆಪ್ಷನ್ ಅಂತ ಅಂದರೆ, ಹೆರಿಗೆನೋ ಅನುಭವಿಸ್ತಾ ಇರೋ ಅಂದರೆ ಬೇರೆಯವ್ರ ಕಷ್ಟಗಳಿಗೆ, ಬೇರೆಯವ್ರ ನೋವಿಗೆ ಸ್ಪಂದಿಸ್ತಾ, ಸಾಂತ್ವನ ಹೇಳ್ತಾ, ಬೇರೆಯವ್ರೊಟ್ಟಿಗೆ ಸೇರ್ತಾ, ಬೇರೆಯವರಿಗೆ ಪ್ರೀತಿ ಕೊಡ್ತಾ, ಹಾಗೆ ಮಾಡ್ತಾ ಬಂದು ನಮ್ಮ ಹೊಟ್ಟೆಲಿರೋ ಮಗುನ ಸ್ವಲ್ಪನೂ ನೋವಿಲ್ದಂಗೆ ಜೀವಂತ ಮಾಡ್ಬಿಡ್ಬೋದು, ಜೀವ ಬಂದ್ಬಿಡುತ್ತೆ. ಹೀಗೆ ಮಾಡ್ತಾ ನಿಧಾನಕ್ಕೆ ಸ್ವಲ್ಪನೂ ನೋವಿಲ್ದಂಗೆ ನಮ್ಮ ಹೊಟ್ಟೆಲಿರೋ ಮಗುಗೆ ಆ ದೇವರು ಜೀವ ಕೊಟ್ಬಿಡ್ತಾನೆ. ಅದೇ ರೀತಿ ಸ್ವಲ್ಪನೂ ನೋವಿಲ್ದಂಗೆ ಹೆರಿಗೆನೂ ಆಗೋಗುತ್ತೆ. ಎಲ್ರಿಗೂ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ.